ನಿಜವಾಗ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾವೇರಿಯಲ್ಲಿ ನಡೆದಂಥ ಕತೆ ಇದು. ತುಂಬ ದೊಡ್ಡ ಕತೆ ನಡೆದಿತ್ತು. ಹಾವೇರಿ ಮತ್ತು ಆಂಗಲ್ ಅಲ್ಲಿ ನಡೆದಂಥ ಒಂದು ಪ್ರೇಮಿಗಳ ಕತೆ, ಒಂದು ಪ್ರಾಪರ್ ಅಥೆಂಟಿಕ್ ಕಲ್ಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಏಕೆಂದರೆ ನಿಜವಾಗ್ಲೂ ನಡೆದಂಥ ಕತೆ. ನಾವು ಪಾತ್ರನ ಇಲ್ಲ ಮಾಡಿಫೈ ಮಾಡ್ಕೊಬೋದಲ್ಲ, ಇಲ್ಲ ನಾವು ಹಿಂಗೆ ಮಾಡ್ಕೊಬೋದು, ಇಲ್ಲ ಹಿಂಗೆ ಹೀರೋಯಿಸಮ್ ನಥಿಂಗ್. ನಿಜವಾಗ್ಲೂ ಏನು ನಡೆದಿದೆಯೋ 99% ಅದೇ ರೀತಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಕಮರ್ಷಿಯಲ್ ಆಗಿ ನಾನು ನಮ್ಮ DOP ಸರು, ಡೈರೆಕ್ಟ್ರು ಎಲ್ಲ ಮತ್ತು ಪ್ರೊಡ್ಯೂಸರ್ ಸರ್ ಎಲ್ಲ ಕೂತ್ಕೊಂಡಾಗ ಪ್ಲ್ಯಾನ್ ಮಾಡಿದ್ರು ಅಷ್ಟೇ. ತುಂಬ ಎಲಿವೇಷನ್ಸು ಆ ಥರ ಎಲ್ಲ ಏನೂ ಇದೆ. ಪಾತ್ರಕ್ಕೆ ಏನು ಬೇಕು ಕರೆಕ್ಟಾಗಿ, ಕತೆಗೆ ಏನಿದೆಯೋ ಆ ಪಾತ್ರ ಏನು ನಡ್ಕೊತಿತ್ತೋ ಅದೇ ಥರ ಮಾಡಬೇಕು, ಒಂಥರ ಎನಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಖಂಡಿತ ಇದು ತುಂಬ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡೋದಕ್ಕೆ ಮತ್ತು ಪ್ರೆಸೆಂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಆ್ಯಂಡ್ ಭರ್ಜರಿ ಚಿತ್ರ ಆದಮೇಲೆ ನಿಮ್ಮಿ ಡಾರ್ಲಿಂಗ್ ಅಂದರೆ ತಾರಮ್ಮನ್ನ ನಾನು ಯಾವಾಗಲೂ ನಿಮ್ಮಿ ಡಾರ್ಲಿಂಗ್ ಅಂತ ಕರೀತೀನಿ. ಆ ಚಿತ್ರದಲ್ಲಿ ಏನೋ ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಒಂದು, ಇವಾಗ ದೇಶ ಕಾಯೋಕೆ ಹೋಗ್ತಿದ್ಯಲ್ಲ ಮಗ್ರೆ ಅಂದಾಗ, ಇಲ್ಲ ನಿಮ್ಮಿ ಡಾರ್ಲಿಂಗ್ ಹಂಗಲ್ಲ, ನಾನು ಮಾತು ಕೇಳೇ ಅಂತೀನಿ. ಸೊ ಅವಾಗಿಂದ ನಿಮ್ಮಿ ಡಾರ್ಲಿಂಗ್ ಅಂತಲೇ ನಾನು ಕರೆಯೋದು. ಈ ಚಿತ್ರದಲ್ಲಿ ತಿರ್ಗಾ ನನ್ನ ತಾಯಿಯಾಗಿ ಅಭಿನಯಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಆ ಅಮ್ಮನ್ನ ಕೇಳಿದೆ, ಅಮ್ಮ ಒಂದು ಒಳ್ಳೆ ಪಾತ್ರ ಇದೆ ನಿಮ್ಮದು, ದಯವಿಟ್ಟು ನೀವು ಪೊಲಿಟಿಕಲ್ ಲೈಫಲ್ಲಿ ಬಿಸಿ ಇರ್ತೀರ ಗೊತ್ತು, ಬಟ್ ನಮಗೊಂದು ಒಳ್ಳೆ ಕಥೆ ಇದೆ ಅಂದ ತಕ್ಷಣ ಅವ್ರಿಗೆ ಹಿಂದೆ ಒಂದು ಏನು ಕಳಿಸೋಕೆ ಮಾಡ್ತಿದ್ದೀನಿ ನಾನು ಈ ಚಿತ್ರ ಅಂತ ಹೇಳಿದ್ರು. ಕೇಳಿದ ತಕ್ಷಣ ಅವರು ಅಮ್ಮನೂ ತುಂಬ ಶಾಕು, ಏನು ಈ ಥರ ಇದೆ ಕತೆ, ಇದು ಹೆಂಗೆ ಒಪ್ಕೊಂಡೆ ಅಂತ. ಸೊ ಖುಷಿ ಆಯಿತು. ಹಾಗೆ ಇನ್ನೊಬ್ಬರು ಸ್ನೇಹಿತರ ಬಗ್ಗೆನೇ ಹೇಳಬೇಕು. 8 ವರ್ಷದಿಂದ ನಾವು ಭರ್ಜರಿ ಚಿತ್ರ ಒಟ್ಟಿಗೆ ಮಾಡಿದ್ವಿ. ಈ ಕತೆ ಕೇಳಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ, ನಾವು ಯೂಶ್ವಲಿ ಟಚಲ್ಲಿ ಇರ್ತಿದ್ವಿ. ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಏನಾದ್ರೂ ರಿವ್ಯೂಸ್ ಎಕ್ಸ್ಚೇಂಜ್ ಮಾಡೋದೆಲ್ಲ ಹೇಳ್ತಿರ್ತೀವಿ. ಈ ಚಿತ್ರ ಕತೆ ಕೇಳಿದ ತಕ್ಷಣ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ರಚಿತಾ ಅವ್ರಿಗೆ ಕಾಲ್ ಮಾಡಿ, ಹೇಗಿದೆ ಡೇಟ್ಸು, ಅದೇ ಫುಲ್ ಟೈಟ್ ಆಗಿದೆ, ಸ್ವಲ್ಪ ಫ್ರೀ ಮಾಡ್ಕೊಂಡು ನಾವು ದುಡ್ಡು ಇಡ್ಸ್ಕೊಳ್ಬೇಕು, ಏನು ಕತೆ, ಯಾರು, ಏನು, ಯಾವ ಪ್ರೊಡಕ್ಷನ್, ಏನು ಸ್ಟೋರಿ, ಏನು ಡೆಫಿನೆಟ್ಲಿ ಬೇಕು, ಯಾರು ಡೈರೆಕ್ಟ್ರು ಅಂತ ಆಮೇಲೆ ಸೆಕೆಂಡ್ ಕ್ವೆಶ್ಚನ್ ಕೇಳಿದ್ರು. ನಾನು ಹೇಳಿದೆ ನಿಜವಾಗ್ಲೂ ಓಕೆ, ಫ್ರೆಂಡ್ಶಿಪ್ಪೆಲ್ಲ ಓಕೆ, ಖುಷಿ ಆಯಿತು, ಬಟ್ ಕತೆ ಒಂದ್ಸರಿ ಕೇಳಿದ್ರೆ ನನಗೂ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ವೆರಿ ನೆಕ್ಸ್ಟ್ ಡೇ ಕತೆ ಕೇಳಿದ್ರು. ಡೈರೆಕ್ಟ್ ಹೋಗಿ ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಐ ಡೂಯಿಂಗ್ ದಿಸ್ ಮೂವಿ, ಬಟ್ ನೀನು ಹಿಂಗೆ ಈ ಪಾತ್ರನ ಒಪ್ಕೊಂಡೆ, ನಾವು ಹೆಂಗೆ ಮಾಡೋದು ಈ ಪಾತ್ರನ ಅಂತ. ಯಾಕೆಂದರೆ ತುಂಬಾ ಯೂನಿಕ್ ಸಬ್ಜೆಕ್ಟು. ನಿಮಗೆಲ್ಲರಿಗೂ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇಡೀ ಎಂಟೈರ್ ಡೈಲಾಗ್ಸ್ ಎಲ್ಲ ಇರೋದು. ನಾನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡ್ತೀನಿ ಅಂದರೆ ನನಗೇನೆ ಒಂಥರ ಎಕ್ಸೈಟ್ಮೆಂಟು. ಯಾಕಂದರೆ ಉತ್ತರ ಕರ್ನಾಟಕ ಮಂದಿನೇ ಎಲ್ಲ ಆ್ಯಕ್ಟರ್ಸ್ಗೂ, ಇನ್ಫ್ಯಾಕ್ಟ್ ನಮಗೆ ಅಂತಲ್ಲ ಎಲ್ಲ ಆ್ಯಕ್ಟರ್ಸ್ಗೂ ಒಂದು ಪ್ರೋತ್ಸಾಹ, ಬೆಂಬಲ ಅಂತಲ್ಲ, ಫಸ್ಟ್ ಮುಂದೆ ಬರೋದೇ ಉತ್ತರ ಕರ್ನಾಟಕ ಮಂದಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಮಾತಾಡಬೇಕು ಅಂದರೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಮತ್ತು ಡೈಲಾಗ್ಸ್ ಕೊಟ್ಟಾಗ ಸಖತ್ತಾಗಿದೆಯಲ್ಲ ಈ ವರ್ಡು ಅಂತ ಅನ್ಸುತ್ತೆ. ನಮಗೂ ಒಂಚೂರು ಕಲಿಕೆ, ಹೊಸದಾಗಿರೋ ಪದಗಳನ್ನೆಲ್ಲ ಕಲಿಯೋ ಒಂದು ಅವಕಾಶ ಸಿಕ್ತು.